ಕೆಲವರು ನಿನ್ನನ್ನು ಕದ್ದು ಕಾಸುಗಳ ತಂದು ಕರ್ಪೂರ ಉರಿಸುವರು, ಕೆಲವರು ನಿನ್ನನ್ನು ಲಂಚದ ಹಣದಿಂದ ಪಂಚಾಮೃತ ತೋರುವರಾರು, ಕಾಳ ಸಂತೆಯಿಂದ ಪಲ್ಲಕ್ಕಿ ಕೊಡಿಸುವರಾರು, ಪರಿಬೆಟ್ಟಿನ ಹಣದಿಂದ ಪ್ರಸಾದ ಹಂಚುವರಾರು, ಕಂಟ್ರೋಲಿಂದ ಕಾಂಚನದಿಂದ ಕಳಿಸಿಬಿಡುವರಾರು. ಈ ಕದ್ದುಣ್ಣವರು ಕದಿಮರ ಕಳ್ಳ ಭಕ್ತಿಯನ್ನು ಕಂಡು ಕದ್ದುಗುತ್ತಿರುವುದೇ ಸ್ವತಂತ್ರ ಸಿದ್ದೇಶ್ವರ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣನ ಜಗತ್ತೆಲ್ಲ ಸಂತರನ್ನ ಮಹಾಂತರನ್ನ ದಾರ್ಶನಿಕರನ್ನು ಸ್ಮರಿಸುತ್ತಾ ಇವತ್ತಿನ ಶ್ರೇಷ್ಠ ವಿಚಾರವಂತರು ವಯೋವೃದ್ಧರು ಅತ್ಯಂತ ಶ್ರೇಷ್ಠ ವಿಚಾರವಂತರು ಧರ್ಮದರ್ಶಿಗಳು ಧರ್ಮನಿಷ್ಠ ಇರತಕ್ಕಂಥ ನಮ್ಮ ಆರ್ ಎಸ್ ಪಾಟೀಲ್ರವರ 93ನೇ ಜನ್ಮದಿವಸ ಅಂಗವಾಗಿ ಇಲ್ಲಿ ಆಗಮಿಸಿದ ನಮ್ಮವರೇ ಹಮಾರೆ ಪ್ಯಾರೆ ಪ್ಯಾರೆ ನಿಜಾಮುದ್ದೀನ್ ಜಿ, ಆರ್ ಎಸ್ ಪಾಟೀಲ್ರವರೇ, ನಮ್ಮ ತಾಲೂಕಿನ ಅತ್ಯಂತ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜೆ ಎಸ್ ಪಾಟೀಲ್ರವರೇ, ವಿ ಜಿ ಶೆಟ್ಟರ್ವರೇ, ಅಶೋಕ್ ಬಾಗ್ಮಾರವರೇ, ಸೋಂಪುರ್ ಅವರೇ ಮತ್ತು 52 ಸಮಾಜಕ್ಕೆ ಅಧ್ಯಕ್ಷ. ಈ ಜಗತ್ತಿನಾಗ ಎಲ್ಲ ನೋಡಿದ್ರು 52 ಸಮಾಜಕ್ಕೆ ಅಧ್ಯಕ್ಷ ಆದ ವ್ಯಕ್ತಿ ಇಲ್ಲಿ ನೋಡಿ ಜಗತ್ತಿನಾಗ ಈ ಪ್ರಪಂಚಕ್ಕಿದೆ ಯಾರು ಈ ಗಡದ ಹುಟ್ಟನ ಒಬ್ಬ ವ್ಯಕ್ತಿ ಯಾರು ಗಡದಾಗ 52 ಸಮಾಜಕ್ಕೆ ಅಧ್ಯಕ್ಷ ಜಗತ್ತು ಯಾವ ದೇಶಕ್ಕೆ ಇಲ್ಲದಿದ್ದಾರೆ ನೀವು ಎಲ್ಲರ ಕೈರ ಎಲ್ಲರ ಕೈ ಗಡಕ್ಕೆ ಬರ್ಬೇಕು. 52 ಸಮಾಜ ಅಧ್ಯಕ್ಷ ಆಗ್ತಕ್ಕಂಥ ನಮ್ಮ ಚಮ್ಮಣ್ಣ ಚೌಡಿಯವರೇ ಆಗಮಿಸಿ ಯಾವತ್ತು ಮಹಾಜನಗಳೇ ಮಾತೆಯರಿ ಬಹಳ ಮಂದಿ ಈಗಾಗಲೇ ನಮ್ಮ ಸಂಬೋಧನೆ ಮಾಡೋ ಕಾಲಕ್ಕೆ ಕುದುರೆ ಮತಿ ಆದವರು ಕೂದಿನ ಮತಿ ಆದವರು ಶಾಸಕರು ಅದನ್ನ ಅಂದ್ರೆ ಅವರು ಇವ್ರ ಸಂಬಂಧ ಇಲ್ಲ ಅವು. ಯಾಕಂದ್ರೆ ಇವರ ಭೂಮಿ ಕಸ್ಕೊಂಡ್ರು ಇದು ಮಠ ಕಸ್ಕೊಂಡ್ಬಿಟ್ರೆ ಆತ ಹೋಗ್ಲಿ ಕುದುರೆ ಮತಿ ಕಡೆ ಹೋಗ್ಬಿಡ್ತೀವಿ ನಾವೆಲ್ಲ ಕುದುರೆ ಮತಿ ಆದರೆ ಹೋಗ್ಬಿಡ್ತಾರೆ. ಮತ್ತೇನು ಕೆಲಸ ಏನಿತ್ತು ಊರಾಗ ಅದು ಮಠ ಹೊತ್ತು ಹೊಲ ಹೊತ್ತು ಭೂಮಿ ಮತ್ತೆ ಇದೇ ನನ್ನ ಕೆಲಸ ಐತಿ ಆ ಕಡೆ ಹೋಗ್ಬಿಡ್ತೀನಿ ಆ ಕಡೆ ಕುದುರೆ ಮತಿ ಆಚಾರಾಗಿ. ಅದಕ್ಕೆ ಇವತ್ತು ಭಾಳ ಸಂತೋಷದಿಂದ ಆರ್ ಎಸ್ ಪಾಟೀಲ್ರವರ ಈ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಭಾಳ ಜನ ಭಾಳ ಚೆನ್ನಾಗಿ ಮಾತಾಡಿದರು. ಯಾಕಂದ್ರೆ ನಾನು ಈಗಾಗಲೇ ಈ ಕಾರ್ಯಕ್ರಮ ಮಾತಾಡ್ತೀನಿ. ನಾನು 5 ಮಂದಿ ಪಂಚಪಾಂಡವರು ಧರ್ಮರಾಯ ಅಂತ ಧರ್ಮರಾಯವರು ಧರ್ಮ ಸಂಬಂಧಪಟ್ಟವರು. ಅದ್ರಾಗ 5 ಮಂದಿ ಇದ್ದರು. ಭೀಮ, ಅರ್ಜುನ, ನಕುಲ, ಸಹದೇವ. ಈ ಪುಣ್ಯಾತ್ಮವರು ಅರ್ಜುನ ಭಾಳ ಬುದ್ಧಿವಂತ ಇದ್ದ. ಭಾಳ ಬುದ್ಧಿವಂತರು ಇವರು. ಯಾಕಂದ್ರೆ ಭಾಳ ಸಾಧನೆ ಅರ್ಜುನ ಎಷ್ಟು ಸಾಧನೆ ಮಾಡಿದ, ಏನು ಸಾಧನೆ ಎಲ್ಲವೂ ಮಾಡಿದರು. ಆರ್ ಎಸ್ ಪಾಟೀಲ್ ಹಂಗಲ್ಲವರು ಗುಡಿಯನ್ನು ಗಂಟಿದ್ದಾಗ ಚಲೋ ಮನುಷ್ಯ ಬರಲಿ ಕೆಟ್ಟ ಮನುಷ್ಯ ಬರಲಿ ಗುಡಿಯನ್ನು ಗಂಟು ಒಂದಾದ ಯಾರು ಬರಲಿ ಒಂದೇ ಶಬ್ದ ಹೇಳ್ತಕ್ಕಂಥ ಆರ್ ಎಸ್ ಪಾಟೀಲ್. ಇಂಥ ಚಲೋ ವ್ಯಕ್ತಿ ಆರ್ ಎಸ್ ಪಾಟೀಲ್. ನಾನು ಭಾಳ ಚಂದ ನೋಡೀನಿ ಅವರದ್ದು ಕಾಲಕ್ಕೆ ನೋಡಿ ಎಲ್ಲ ನೋಡಿ. ಆದ್ರೆ ಕೆಟ್ಟ ವಿಚಾರ ಮತ್ತು ನಮ್ಮ ಪಕ್ಷದ ಬಾಬಾ ನಾನು ಹೋಗುವಂಥ ಒಂದು ವಿಚಾರ ಅವರೆಲ್ಲ ಇಲ್ಲ. ಅದಕ್ಕೆ ಭಾಳ ಶ್ರೇಷ್ಠ ಒಂದು ವಿಚಾರವಂತು ಯಾರು ನಮ್ಮ ಆರ್ ಎಸ್ ಪಾಟೀಲ್ರು. ಅವ್ರು ವಿಚಾರ ತಿಳ್ಕೊಳ್ಳಿಕ್ಕೆ ಅಲ್ಲ ಗಡಕ್ಕೆ ಬರ್ತಾರಂತಂದ್ರೆ ಅವ್ರಿಗೇನೀಗ ವಾನಪ್ರಸ್ಥ ಆಶ್ರಮದಾಗ ಅದ್ರ ಈಗ ಎಲ್ಲ ಹೇಳ್ತಾನೆ ದೊಡ್ಡ ಸೋಮಿ ಭೂಮಿ ಸೀಮೆ ಎಲ್ಲ ಸ್ವಲ್ಪ ಇವರೆಲ್ಲ ಒಪ್ಸಿ ಉಳಿದವ್ರು ಎಲ್ಲರೂ ಆರ್ ಎಸ್ ಪಾಟೀಲ್ ಜಿ ಎಸ್ ಪಾಟೀಲ್ಗೆ ಎಸ್ಗೆ ಇವ್ರು ಲಪ್ಸಿ ಆರಾಮ ಬರೀ ದೇವ್ರ ಧ್ಯಾನ ಊಟ ಪೂಜೆ ಅಷ್ಟಕ್ಕೆ ಸೀಮಿತ ಆರ್ ಎಸ್ ಪಾಟೀಲ್. ಮತ್ತೇನು ಜವಾಬ್ದಾರಿ ಈಗ ತಂದೆ ಸ್ಥಾನದಾಗ ಅದಾರ ಇವರೆಲ್ಲರಿಗೂ ತಂದೆ ಸ್ಥಾನದಾಗ ಅದಾರ. ಅದಕ್ಕಂತ ದೃಷ್ಟಿಯಿಂದ ಅವ್ರ ವಿಚಾರ ಎಷ್ಟು ಇವ್ರು ಕಡಿಮೆ ಅಂಥ ದೊಡ್ಡ ಮನುಷ್ಯರವರು. ಮಹಾಭಾರತಕ್ಕೆ ಧರ್ಮರಾಜಾಗ ಎಂದರೆ ಸುಳ್ಳು ಹೇಳ ಧರ್ಮರಾಜ ಸುಳ್ಳು ಅಂದರೆ ಧರ್ಮರಾಜ ಹೇಳಿದ ನಂದಿರ ಯಾಕಲಕ್ಕರೆ ಎಂದೂ ಹೇಳಿಲ್ಲ. ಹಾಗೆ ಆರ್ ಎಸ್ ಪಾಟೀಲ್ಗೆ ಈ ಸುಳ್ಳು ತಗದು ಮೋಸ ಗೊತ್ತಿಲ್ಲ ಅವ್ರಿಗೆ. ಅದರಾಗ ಈ ಅರ್ಜುನ ಮತ್ತು ಭೀಮ ಚುರುಕಾಗಿದ್ರು ಇಬ್ಬರು ಭಾಳ ಚುರುಕಾಗಿದ್ರು. ಯಾವಾಗ ಒಂದ್ಸರಿ ಗುಂಪಿದ್ರು ಅವರು ಹ್ಯಾಂಗೆ ಹಂಗದಪ್ಪ ಅಂಥೇಳಿ ಕೊನೆಗೆ ಮತ್ತೆ ಧರ್ಮರಾಜ ಹೇಳ್ದಂಗೆ ಕೇಳ್ತಿದ್ರು. ಹಾಗೆ ಇವ್ರು ಬೇಕಾದ ಓಡಾಡಿದ್ರು ಮತ್ತೆ ಭಾಳ ಆರ್ ಎಸ್ ಪಾಟೀಲ್ ಮಾತಾಡ್ತಿದ್ರು. ನಮ್ಮ ದೇಶ ಅವ್ರವ್ರೆ ಉಳಿದವ್ರು ಅಲ್ಲಿ ಇರ್ತಾರದಲ್ಲ. ಯಾಕಂದ್ರೆ ನಮ್ಮ ಮಂದಿ 5 ಮಂದಿ ಬುದ್ಧಿವಂತ ಇರ್ತ ಪುಣ್ಯಾತ್ಮ ನಮ್ಮ ಜೆ ಪಾಟೀಲ್ ಶಾಸಕರು ಕೆಲಸ ನಷ್ಟ ಮಾಡಿರ ಬುದ್ಧಿವಂತ ಅದಕ್ಕೆ ಹೆಚ್ಚು ಡಬಲ್ ಲಾಂಗ್ ಫಾಲೋ ಐತೆ ನಾವು ಹೈಟ್ ವೆಯ್ಟ್ ಲಾಂಗ್ ಎಲ್ಲರೂ ಬುದ್ಧಿವಂತರು. ಅದಕ್ಕಂಥ ದೃಷ್ಟಿಯಿಂದ ಭಾಳ ಸಂತೋಷ ಸಮಾರಂಭ. ಈ ಸಮಾರಂಭ ನಾ ಎಲ್ಲೇ ಹೋಗ್ಬೇಕಾಯ್ತು. ನಾಳೆ ನಮ್ಮ ಮಠ ಉದ್ಘಾಟನೆ ಹೊಸ ಉದ್ಘಾಟನೆ ನಿನ್ನೆ ಮುಗಿತು. ದಿವಸ 1-2 ಮಠ ನಾವು 100 ಮಠಗಳು ಎಲ್ಲ ಊರೋಗಿ ಹಿಂಗೆ ಮಾಡ್ಕೊತ ಹೊಂಟು ಬಂದ್ರೆ ನಮ್ಮ ಟೈಮಸ್ ಆಗಿದೆ. ಒಂದು ದಿವಸ ಖಾಲಿ ಇರೋಂಗಿಲ್ಲ. ನಮ್ಮ ಮುದುಗಲ್ ಮಠ ಹೋಗ್ಬೋದು. ಮಠದಾಗಿದ್ದಾವೆ ಗೌಡ್ರು ಅವ್ರ ಅಪ್ಪಿದ್ದ ಅವನೀಗ ಆ ಮಠ ನಂದಂತ ನಾವು ಹುಟ್ಟು ಭೂಮಿ ನಂದಂತ ನಾವು ಮಠ ನಂದ ನಿಮ್ದೇನು ಕೆಲಸ ನೀವ್ಯಾಕೆ ಬರ್ತೀರಂತ ನಮ್ಗೆ. ಭಾಳ ದಿವಸ ಮಠದಾಗಿದ್ರೆ ಮಠದಂದ ಭೂಮಿ ನಂದ ಅಂತ ಎಂಥ ಕಾಲ ಬಂತಪ್ಪ ದಿಕ್ ತೆರಿಗೈತೆ ಅಂತ ಸಮಾಜ ಲಕ್ಷ ಇರಬೇಕು.
ಎದ್ರ ಬಗ್ಗೆ ಒಳ್ಳೇದಕ್ಕೆ ಇನ್ನು ಆರ್ ಎಸ್ ಪಾಟೀಲ್ ಅದಾರ ಕೆಟ್ಟದಂತೂ ವಿಚಾರ ಮಾಡೋಂಗಿಲ್ಲ. ಅದಕ್ಕೆ ಸಮಾಜ ಒಳ್ಳೇದಕ್ಕೆ ವಿಚಾರ ಮಾಡೋಕೆ ಯಾವಾಗಲೂ ಕೆಟ್ಟದ ವಿಚಾರ ಮಾಡ್ಬೋದು. ಕೆಟ್ಟದಾರ ಸಮಾಜ ಕಡಿಮೆ ಕೂತ ಸಮಾಜ ಅದು ಹಲ್ಕದ ಸಮಾಜ ಅಂತ ಅದಕ್ಕೆ ಚಲೋ ಸಮಾಜ ಅಲ್ಲದು. ಅದಕ್ಕೆ ಎಲ್ಲ ದೃಷ್ಟಿಯಿಂದನೂ ಒಳ್ಳೇದು ಕೆಟ್ಟದ್ದು ವಿಚಾರ ಮಾಡಬೇಕು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು. ಅದಕ್ಕೆ ಸಮಾಜ ಹೆಚ್ಚು ಬೆಲೆ ಬರ್ತಾರೆ. ನಮ್ಮ ಚಮ್ಮಣ್ಣನ ಮಾಡ್ಯಾರ 50 ಸಮಾಜಕ್ಕೆ. ಎಂದ್ರೆ ಯಾರು ಕೆಟ್ಟ ಮಾಡ್ತಾನವ ಚಮ್ಮಣ್ಣ, ಯಾರಿಗೆ ಮಾಡೋವನಲ್ಲ, ಕೆಟ್ಟದ್ದು ಮಾಡೋವನಲ್ಲ. ಅದಕ್ಕೆಲ್ಲ ಇತ್ತು ಊರಾಗಿರ್ತಕ್ಕಂಥ 50 ಸಮಾಜ ನಮ್ಮ ಊರಾಗ ಅತಿ ಯೋಗ್ಯ ಮನುಷ್ಯ ಇತ್ನಾಪತ್ತಿ ಕೊಟ್ಟು ಹೇಳಿ ಚಮ್ಮಣ್ಣನ 50 ಸಮಾಜಕ್ಕೆ ಅಧ್ಯಕ್ಷ ಮಾಡ್ಯಾರ. ಅಷ್ಟೇ ಯೋಗ್ಯದನಾತ ಅವ ಭಾಳ ನಿಷ್ಠುರ ಮನುಷ್ಯ, ಭಾಳ ನಿಷ್ಠುರ, ಇದಕ್ಕಿಂತ ಮಾತಾಡೋ ಮನುಷ್ಯ ಅದು ಚಮ್ಮಣ್ಣ. ಅದಕ್ಕೆ ಒಳ್ಳೆ ಕೆಲಸ ಮಾಡಿ ಪ್ರೋತ್ಸಾಹ ಕೊಡಬೇಕು. ಒಳ್ಳೇದಕ್ಕೆ ಯಾರು ಒಳ್ಳೆಯವರು ಸಮಾಜಕ್ಕೆ, ನಾಡಿಗೆ, ದೇಶಕ್ಕೆ ಯಾರು ಒಳ್ಳೇದು ಮಾಡ್ತಾರ ಅಂಥವ್ರಿಗೆ ಅವಕಾಶ ಕೊಡಬೇಕು. ನಮ್ಮ ಗೌಡ್ರು ಹೆಸರು ಆರಿಸ್ತಂದ್ರೆ ಈಗ ಯಾಕೆ ಆರಿಸ್ತಂದ್ರಪ್ಪ, ಅವ್ರದ್ದು ಒಳ್ಳೆ ಕೆಲಸ ಅಂತ ಆರಿಸ್ತಂದ್ರಿ ನೀವು, ಹೌದಲ್ಲ? ಮತ್ತು ನೀವು ಮಂತ್ರಿ ಆಗ್ಬೇಕಂತ ನಾವು ಗೌಡ ಮಂತ್ರಿ ಆಗ್ಬೇಕಂತ ಹೋರಾಟ ಮಾಡಲಿಲ್ಲ ಒಮ್ಮಿನೂ. ಅವ್ರು ಒಳ್ಳೆ ಅಂತಾರೆ ಗೌಡ್ರು, ನಮಗಾಕೆ ಮಂತ್ರಿ ಪದ ಬೇರೆ ಮಂದಿ ಆಗೋರು ಹೋದ್ರೆ ನನಗ್ಯಾಕೆ ಮಂತ್ರಿ ಅಂತಾರೆ. ಅವ್ರ ಮನಸ್ಸೇ ಇಲ್ಲ, ಮಂತ್ರಿ ಆಗೋ ಮನಸ್ಸೇ ಇಲ್ಲ ಅವ್ರಿಗೆ. ನಾವು ಮಾತಾಡ್ತೀವಿ ಖಾಲಿ ತಾನೇ ಬಂದ್ರೆ ಬರಲಿ ಬಿಟ್ಟು ನಾನೇ ಹೋಗ್ಬೇಕಂತಾರೆ ಗೌಡ್ರವ್ರು, ತಾನೇ ಬರಬೇಕಾದಂತೆ. ಅದಕ್ಕಂಥ ದೃಷ್ಟಿಯಿಂದ ಇವತ್ತು ಭಾಳ ಸಂತೋಷ ಸಮಾರಂಭ, ಭಾಳ ಮಂದಿ ಬಂದಿರಿ, ಭಾಳ ಒಳ್ಳೆ ಕೆಲಸ ಮಾಡಪ್ಪ. ಆರ್ ಎಸ್ ಪಾಟೀಲ್ ಹೇಳ್ತೀವಿ, ಧರ್ಮರಾಯ ಧರ್ಮೋ ಜಯತಿ ಧರ್ಮೋ ರಕ್ಷಿತ ರಕ್ಷಿತ ಸದಾ ಕಾಲ ಧ್ಯಾನದಲ್ಲಿರ್ತಕ್ಕಂಥವ್ರು. ಈ ಗೋಜಾಬಾಜಪ್ಪ ಅಂತೇಳಿ ವಾನಪ್ರಸ್ಥ ಆಶ್ರಮದಲ್ಲಿ ಸದ್ಯಕ್ಕೆ ಅವರು, ಯಾಕಂದರೆ ಈ ರಾಜಕೀಯ ಇದು ಅದು ಏನು ಬರಪ್ಪ, ಸದಾ ಕಾಲ ಭಗವಂತ ಧ್ಯಾನ ಮಾಡ್ಕೊಂಡು ಯಾರು ಬಂದವ್ರಿಗೆ ನಾನು ಚಲೋ ಮಾತು ಹೇಳ್ಕೊಂಡು ಹೋಗ್ಬಿಟ್ಟು ಸಾಕು ಬಂದು ಇಟ್ಟು ಶ್ರೀಮಂತ ಆರ್ ಎಸ್ ಪಾಟೀಲ್ರು. ಅದಕ್ಕೆ ಈ ಜಗತ್ತಿನ ಹುಟ್ಟಿದ ಮೇಲೆ ನಾ ಸತ್ತ ಮೇಲೆ ಸ್ವರ್ಗಕ್ಕೆ ಬಂದು ನರ್ಕಕ್ಕೆ ಹೋದಂತೆ. ಯಾರು ಹೋಗಿರೋದು ಸ್ವರ್ಗಕ್ಕೆ ಇಷ್ಟು ಮಂದಿ ಕೊಟ್ಟಿರೋದೆ? ಸ್ವರ್ಗಕ್ಕೆ ಯಾರು ಹೋಗಿದ್ರನಪ್ಪ? ಯಾರು ಹೋಗಿದ್ರು ನೀವೇ ಅವ್ರ? ಇಲ್ಲಲ್ಲ, ಏನೋ ಜೋಗವ ಹೋಗಿದ್ದಾನೆ ಅಂದ್ರೆ ಯಾಕಯ್ಯ ಜೋಗಯ್ಯ ಉದೋದ್ ಹೋಗಿದ್ದಾನೆ ಅಂದ್ರೆ ಯಾರು ಹೋಗ್ಯಾರಿ? ಎಲ್ಲರೂ ಹೇಳ್ತೀವಿ, ಎಲ್ಲರೂ ಮಾಡ್ತೀವಲ್ಲ, ಹೋಗೇ ಇಲ್ಲ ಯಾರು ಹೋಗಿ, ನಾವು ಹೇಳ್ತೀವಿ, ಎಲ್ಲರೂ ಹೇಳ್ತಾರೆ. ಆದರೆ ನಾವು ಒಳ್ಳೆ ಕ್ರಿಯಾತ್ಮಕ ಕೆಲಸ ಮಾಡ್ಕೊತ ಹೋದಾಗ ಭಗವಂತ ನಾವು ಕಣ್ಣಿ ಕಾಳ್ದಂಗೆ ನಾವು ಒಳ್ಳೇದು ಮಾಡ್ತಾರೆ. ಅದಕ್ಕೆ ಅಪ್ಪ ಬಸವಣ್ಣ ಹೇಳಿದಂಗೆ ಮತ್ತೆ ಲೋಕ ಎಂಬುದು ಕರ್ತಾನ್ನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಇಲ್ಲಿ ಹೌದಾಗಬೇಕು. ಕೆಟ್ಟ ಕೆಲಸ ಮಾಡಿದೆ, ಒಬ್ರಿಂದ ಎತ್ತು ಹಾಕಿದ, ಅದನ್ನ ಎತ್ತು ಹಾಕಿದ, ಇದು ಮಾಡಿದೆ, ಅದನ್ನ ಮಾಡಿದೆ ಅಂದ್ರೆ ದೇವ್ರು ಯಾಕೆ ಅದಕ್ಕೆ ನಂಬಬೇಕು? ದೇವರು ಅಲ್ಲ ಒಲೆಗಿಲ್ಲ ಹಾಕೊಂಡು ಒದಿತಾನೆ ದೇವರು ಒಂದು ಕಾಲಕ್ಕೆ. ಇದು ವಿಚಾರ ಇರಬೇಕಲ್ಲ. ಅದಕ್ಕಂತ ದೃಷ್ಟಿಯಿಂದ ಸಮಾಜ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೇದಕ್ಕೂ ಸಮಾಜದ ಎಲ್ಲ ಜನ ಒಕ್ಕಟ್ಟಾಗಿ ಒಂದು ಕೆಲಸ ಮಾಡ್ಬೇಕಂದ್ರೆ ಮಾತ್ರ ಇದಕ್ಕೆ ಹೆಚ್ಚು ಬಲ ಬರ್ತದೆ. ಅದಕ್ಕೆ ಒಬ್ಬ ಪಂಡಿತ ಇದ್ದ, ಎಲ್ಲ ಓದಿದ್ದವ, ಎಲ್ಲ ಒಂದು ಸುಮಾರು ಇರ್ತವ. ಏನು ಮಾಡ್ತಿದ್ದ? ವೇಶ್ಯರ ಹೋಗಿದ್ದ. ಒಬ್ಬ ಸತ್ತಿದ್ದ, ಹೊತ್ಕೊಂಡು ಹೊಂಟಿದ್ರು. ಅವಾಗ ವೇಶ್ಯ ತನ್ನ ದಾಸಿ ಕಳಿಸಿದ್ದಕ್ಕೆ. ಇವತ್ತು ಸತ್ತವರು ಸ್ವರ್ಗಕ್ಕೆ ಹೊರ ನರ್ಕಕ್ಕೆ ನೋಡ್ಕೊಂಡು ಮಾತು ಕಳಿಸಿದ್ದು. ಅವಾಗ ಬಂದಿವ ಪಂಡಿತ, ಎಲ್ಲ ಶಾಸ್ತ್ರ ಓದಿದ್ದೀವ, ಎಲ್ಲವನ್ನೂ ಓದ್ಕೊಂಡಿದ್ದ. ಅಲ್ಲ ಇಷ್ಟು ಸುಮಾರು ಕೆಲಸ ಮಾಡೋಕ್ಕೆ ನೀನು, ನಾ ಎಲ್ಲ ಶಾಸ್ತ್ರ ಎಲ್ಲ ವೇದಗಳನ್ನು ಆಗವು ಎಲ್ಲ ಓದಿನಿ, ಎಲ್ಲಿ ಬಂದೇ ಅನ್ನೋದು ಇಷ್ಟು ಸುಮಾರು ಕೆಲಸ ಮಾಡೋಕ್ಕೆ ನೀನು ಇದ್ದಾಗ ಕಂಡು ಹಿಡಿದೆ ಅಂದ. ಇನ್ನು ಬಾಯ ಮಣ್ಣು ಹಾಕ ಅಂದಾಕಿ ವೇಶ್ಯೆ. ಬರೀ ಓದ್ಬಟ್ಟ ಕೂಚ್ಬಟ್ಟ, ನೀ ಪುಸ್ತಕದ ಅಕ್ಷರ ಓದಿದ್ದೀಯ, ಜ್ಞಾನ ಆಗಿದೆ ನಿನಗೆ. ಅಪ್ಪ ಬಸವಣ್ಣ ಹೇಳಿಲ್ಲ ಏನು? ಇಲ್ಲಿ ಸಲ್ಲವರು ಅಲ್ಲಿಯೂ ಸಲ್ಲವರಯ್ಯ, ಇಲ್ಲಿ ಅಲ್ಲಿಯೂ ಸಲ್ಲರಯ್ಯ. ಇಷ್ಟು ಮಂದಿ ಕುಡಿರಪ್ಪ, ಅವರು ಸ್ವರ್ಗ ಸುಖ ಕೈಲಾಸ ಸಿಕ್ತಂತ ಅವ್ರಿಗೆಲ್ಲ. ಯಾರಿಗೆ? ಆರ್ ಎಸ್ ಪಾಟೀಲ್. ಇಷ್ಟು ಮಂದಿ ಯಾಕೆ ಕೊಡಿರಿ? ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಪ್ರಾಮಾಣಿಕರು, ಧರ್ಮನಿಷ್ಠರು, ಒಳ್ಳೆ ಬಿಟ್ಟು ಇಷ್ಟು ಮಂದಿ ಕೊಡಿರಿ ನೀವು. ಅದು ಒಬ್ಬ ಕೆಟ್ಟ ಮನುಷ್ಯ ಇದ್ರೆ, ಸಮಾಜ ಕೆಟ್ಟ ಕೆಲಸ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ ಇಷ್ಟು ಮಂದಿ ಕೂಡ್ತಾರಲ್ಲ, ಕೂಡಂಗಿಲ್ಲ. ಅದಕ್ಕಂಥ ದೃಷ್ಟಿಯಿಂದ ಆರ್ ಎಸ್ ಪಾಟೀಲ್ ಅಂತ ಚಲೋ ವ್ಯಕ್ತಿಗಳು ನಮ್ಮ ಸದ್ಯಕ್ಕೆ ನಮ್ಮ ನಾಡಿನಾಗ ಯಾರು ಇಲ್ಲೇ ಇಲ್ಲ. ಅಂಥ ಒಳ್ಳೆ ವ್ಯಕ್ತಿಗಳು. ಅವರು ಹೆಚ್ಚಿ ಮಾತಾಡೋದಿಲ್ಲ, ಅವರು ಮಾತು ಮಿತ, ಮಾತಾಡಿದ್ರೆ ಅಪ್ಪಟ್ಟು ಚಿನ್ನ ಮಾತಾಡ್ತಾರೆ. ಅಂಥ ಚಲೋ ವ್ಯಕ್ತಿಗಳಪ್ಪ. ನೀವೆಲ್ಲ ಸೇರಿಕೊಂಡು ಅಜ್ಞಾನ ಬರೆದವರು ಎಲ್ಲ ಮಾಡಿದ್ರೆ ನಮಗಂತೂ ಅತಿ ಸಂತೋಷ ಆಗಿತ್ತು, ಭಾಳ ಸಂತೋಷ ಆಗಿತ್ತು. ಯಾಕಂದ್ರೆ ನಮ್ಮ ಜಿ ಎಸ್ ಪಾಟೀಲ್ ಆಗಲಿ ಇವರು ಕುದುರೆಮುತ್ತಿ ಆಚಾರ ಅಂದರು, ಇವರು ಅದನ್ನ ಅಂದರು. ಇವರು ಅವ್ರ ಜೊತೆ ಸೇರ್ಕೊಂಡು ನಮ್ಮನ್ನ ಆ ಕಡೆ ಕಳಿಸ್ತಾರೆ, ಮನೆ ಆಗ್ಬೋದು ಅಂತ ಹೋಗಿ ಇಲ್ಲೇ ಕೆಲಸ ಇದೆ ಗಡ್ದಾಗ ಅಂತೇಳಿ. ಯಾಕೆ ಕೇಳೋದು ಬೇಡ ನಿಮ್ಗೆ, ನಿಮ್ಗೆ ಕೇಳೋದು ಬೇಡಲ್ಲ, ಯಾಕಂದ್ರೆ ನಾವೇ ನೀವು ಕೇಳೋದಿಲ್ಲ. ಅದಕ್ಕಂಥ ದೃಷ್ಟಿಯಿಂದ ದೊಡ್ಡವ್ರ ಮನಸ್ಸು ದೊಡ್ಡದಿತ್ತು, ಯಾವಾಗಲೂ ಸಣ್ಣ ಮನುಷ್ಯರಾಗಿಲ್ಲ. ಅದಕ್ಕಂಥ ದೃಷ್ಟಿಯಿಂದ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವಯ್ಯ. ಅದು ಒಳ್ಳೆಗೆ ಇಷ್ಟು ಮಂದಿ ಕುಡಿರಲ್ಲ. ನಮ್ಮ ಜಿ ಎಸ್ ಪಾಟೀಲ್ ಅದೇ ಆರ್ ಎಸ್ ಪಾಟೀಲ್ ಒಳ್ಳೆ ಕೆಲಸ ಮಾಡಿ ಸೇರಿರಿ ನೀವು. ಎಷ್ಟು ಸರಿ ಆಗ್ತಂದ್ರಿ ನಮ್ಮ ನಾಡು ಒಳ್ಳೆ ಕೆಲಸ ಮಾಡಪ್ಪ ಜಿ ಎಸ್ ಪಾಟೀಲ್ ಇಷ್ಟು ಸರಿ ಆಗ್ತಂದ್ರೆ ಹೊಳ ಮಳೆ ಹೌದಲ್ಲ. ಮುಂದುವರ್ಬೇಕು, ಲಕ್ಷ್ಯ ಇರಲಿ, ವಿಶೇಷ ಆಸಕ್ತಿ ಇದೆ ಅದರಲ್ಲಿ. ಮತ್ತು ಆರ್ ಎಸ್ ಪಾಟೀಲ್ರು ಹಾಗ ಬರ್ತಾರೋ ಕೈ ಸರಿ ನಾ ಬರ್ತೀನಿ ಅಂತಾರೋ. ಆಗ ನಮ್ಮ ಸೋಂಪುರು ಹೇಳಿದ್ನಲ್ಲ 93 ಅಲ್ಲ 39 ಅಂತ. ಯಾರು ಹಿಂದಕ್ಕೆ ಸರಿ 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 ಒಬ್ಬರು ಬರ್ತಾರೆ ಅವರು.
ಅದಕ್ಕೆ ಅಷ್ಟು ಚೈತನ್ಯ ಹೊರತಾಗೈತಿ. ಯಾಕಂದ್ರೆ ಹೆಲ್ತ್ ಈಸ್ ವೆಲ್ತ್, ಆರೋಗ್ಯಕ್ಕೆ ಬಂದಾರ ಅವರು. ಅದಕ್ಕೆ ಬಂದವ್ರಿಗೆ ಒಳ್ಳೆ ವಿಚಾರ ಹೇಳ್ತಾರೆ, ಒಳ್ಳೆ ತತ್ವ ಹೇಳ್ತಾರೆ ಅವರು. ಯಾವ್ದಾರು ಗುಡಿಯಾಕ ಒಂದು ಹರಾಮ ಆಸ್ತಿ ಹರಾಮ ಮಠ ತಿನ್ಕೋತ ಹಾಕ್ಯಂದ್ರೆ ಅಂತಾರೆ, ನಂಬುದಿಲ್ಲ. ರವೀಂದ್ರನಾಥ್ ಠಾಗೂರ್ ಅವ್ರು ಹೊಟ್ಟಿದ್ರೆ ಒಬ್ಬ ಗುಡಿ ಇತ್ತು ಅಂತ ಮಠ, ಭಾಳ ಮಂದಿ ವಯಸ್ಸಾದ್ರು ಬಂದು ಕೂತ್ಕೊಂಡಿದ್ರು. ದಿವಸ ಚೂರು ಎಲೆ ಬರ್ತಿತ್ತ, ಊಟ ಮಾಡಿ ಕೂತಿದ್ರು. ಒಬ್ಬ 25 ಹುಡ್ಕೊಂಡು ನೋಡಿದ, ಅಲ್ಲಿ ಆರಾಮ ಊಟ ಸಿಗ್ತಿಲ್ಲ, ಯಾಕೆ ದುಡಿಯೋಕೆ ಹೋಗ್ಬೇಕು ಅಂದವ. ಅವನು ಬಂದಲ್ಲೇ ಕೂತಿದ್ದ, ಕೈಯಾಗ ಮತ್ತೆ ಜಪ್ಪಣಿ ಹುಡ್ಕೊಂಬಂದು ಅವರೆಲ್ಲ ಶಿವ 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 ಇವತ್ತಿವ ಗೊತ್ತು, ಇವನು ಕೂತಿದ್ದು ಬಂದ ಅಂತಿದ್ರು ಠಾಗೂರ್ ಅವರು. ಇವ್ರಂತೂ 90 ವರ್ಷ ಆಗೈತಿ. ಮತ್ತು ಇವ್ರು ಸರಿಯಪ್ಪ ಇವ್ಯಾಕೆ ಒಂದು ಹುಡುಗ ಅಂತ ವಿಚಾರ ಬಿತ್ತವ್ರು ಠಾಗೂರ್ ಅವ್ರಿಗೆ. ಬಾಯಿಗೆ ತಮ್ಮ ಅಂದರು, ಇದ್ಯಾಕೆ ಕೂತಿ ಅಂದರು. ಅವ್ರು ಯಾವ್ದು ಕೂತಾರೆ, ನಾನು ಅದಕ್ಕೂ ಅಲ್ಲಿ ವಯಸ್ಸಾಗಿತ್ತು ಅವ್ರಿಗೆ, ವಯಸ್ಸಾಗಿ ದುಡಿಯೋಕ್ಕಾಗೋದಿಲ್ಲ. ನೀ ಯಾಕೆ ಕುಂತಿದೆ? ಮತ್ತು ಅನಾಯಾಸ ಚಲೋ ಊಟ ಸಿಗುತ್ತೆ, ಆರಾಮ್ ಗಜಿ ಬರ್ತಾವ ಊಟಕ್ಕೆ. ನಾನು ಹರಾಮ್ ತಿಂದೆ ಅಂದ್ರೆ, ಹರಾಮ್ ಆಸ್ತಿ ಹೊಡೆದ್ರೆ, ನಾನು ಸತ್ತ ಮ್ಯಾಗ ನಿನ್ನ ಕಣ್ಣಾಗ ಆಸಿಡ್ ಹಾಕ್ತಾರೆ, ಕಿವ್ಯಾಗ ಆಸಿಡ್ ಹಾಕ್ತಾರೆ, ಇಷ್ಟು ದಪ್ಪ ಕಬ್ಬಲ್ ಸಲ ಹಾಕಿ ಚಪೋಕ ನಿನ್ನ ಮೈ ತುಂಬಿಡ್ತಾರೆ. ಯಾವ್ದು ಬೇಕೋ ಮಗನಂದರು. ವಾಲಿಬಿಟ್ಟು ಹೋಗಿ ದುಡ್ಕೊತೀನಿ, ಆರಾಮ ಆಸ್ತಿ ತಿನ್ನಕ್ಕೆ ಅಲ್ಲ, ನಾ ದುಡ್ಕೊಂಡು ತಿಂತಿದ್ಕೊಂಡು ಅವನ ದಾರಿಗೆ ಹೆಚ್ಚು ಹೋದಂಥವ್ರು. ಹಾಗೆ ಇವತ್ತು ಮಾಡ್ತಕ್ಕಂಥ ನಮ್ಮ RS ಪಾಟೀಲರು ಒಳ್ಳೆ ಮಾತು ಹೇಳ್ತಕ್ಕಂಥ ವ್ಯಕ್ತಿಗಳವರು, ದಾರಿ ಬಿಟ್ಟವ್ರು ದಾರಿ ಹಚ್ಚುವಂಥ ವ್ಯಕ್ತಿಗಳು. ಅದಕ್ಕೆ ಇಷ್ಟೆಲ್ಲ ಮಂದಿ ಕೂಡಿ ಮಾಡಕತ್ತೀರಪ್ಪ. ಭಾಳ ಸತ್ ನಾ ಇಲ್ಲೇನು ಹೋಗ್ಬೇಕು, ನಾ ಬಾಗಿಲು ಹೋಗ್ಬೇಕು. ನಾ ಇಷ್ಟೊತ್ತು ನಿದ್ದೆನೇ ಮಾಡಿ ಕೂತ್ಕೊಂಡು ನಿದ್ದೆ ಮಾಡಿಬಿಟ್ಟು ನಾನು ನೀವೆಲ್ಲ ಮಾತಾಡಿ ನಾ ನಿದ್ದೆ ಮಾಡಿಬಿಟ್ಟ. ನಮ್ಮ ಜೋಗ ಕುಂತ ಹೋಗಿದ್ದೆ ಇಲ್ಲದ ಏನವ ಜೋಗವ ಯಾಕಯ್ಯ ಜೋಗಯ್ಯ ಉದೋ ಅಂತ ಅದು ಅಲ್ಲ. ಈಗ ನೋಡ್ರಿ ಶಿವಗಳು ಅವ್ರ ಮಹಾ ಇದರಿಂದ ಎಲ್ಲ ಮಂದಿಗೆ ಅವ್ರ ಜಾಕ ಮೇಲೆ ನೀವು ಕುಡಿದ್ರೆ ಅಷ್ಟು ಶಕ್ತಿ ಬಂತಂದ. ಅದಕ್ಕೆ ಅವ್ರ ಹೆಸರು ಇಟ್ಬೋದು ಯಾಕಯ್ಯ ಜೋಗಿ. ಇವ್ರಿ ಅಂತ ಈಗ ನಾನು ನಮ್ಮ ಮತ್ತು ಹುಷಾರಾಗಕ್ಕೆ ಈಗಿನ ಹೊಸ ಮಂದಿ ಯಾಕಯ್ಯ ಜೋಗಿ ಅಂದಾಗ ಯಾಕಂದ ಜೋ ಅಂತ ಯಾಕೆ ಮಂದಿ ಬರ್ರಿ ಯಾಕಂದ ಅದೇ ಯಾಕಂದ ಅದು ಯಾಕಯ್ಯ ಒಬ್ಬ ಶಿವಯೋಗಿ. ಅದು ಸ್ನಾನ ಮಾಡಿ ನೀರು ಕುಡಿದ್ರೆ ಆಕೆ ಮಹಾರೋಗ ಹೋಯ್ತು. ಅದಕ್ಕೆ ಅವತ್ತಿಂದ ಆ ಶಿವಗೆ ಹೆಸರು ಯಾಕಯ್ಯ ಜೋಗ ಓದ್ಕೊತ ಬಂದು ಎಲ್ಲ ತನ್ನ ಮಕ್ಕಳಿಗೆ ಪರಿವಾರದವ್ರಿಗೆ ಪಾದವರಿಗೆ ಎಲ್ಲ ಹೇಳ್ಕೊತ ಬಂದು. ಅದಕ್ಕೆ ಈಗಿನ ಮಂದಿ ಅಂತಾರೆ ಯಾಕಯ್ಯ ಜೋಗ ಎಲ್ಲ ಯಾಕಂದ ಜೋಗ ಬೆಂಕಿ ಹಚ್ಚ ನಾಲ್ಕು ಮಸಡಿ ಮಾಡಿದಕ್ಕೆಲ್ಲ ಆಟಪ್ಪ ಒಳ್ಳೆಯದು. ಸ್ವಲ್ಪ ಟೈಮ್ ಭಾಳ ಆಗಿದೆ, ಈಗಾಗಲೇ ಸಮಯ ಭಾಳ ಆಗಿದೆ. RS ಪಾಟೀಲ್ ಭಾಗ್ಯ ಸಂಪತ್ತು ಹೆಚ್ಚಾಗಲಿ. RS ಪಾಟೀಲ್ ಹ್ಯಾಕೆ ಕಾಣ್ತಾರೆ ಈಗಲೇ ಒಂದು 50 ಆಗ್ಯಾವ ವಯಸ್ಸು. ನಿಮ್ಗೆ ಎಷ್ಟಾಗ ವಯಸ್ಸು ಒಂದು 50 ಆಗ್ಯಾವ, ಎಷ್ಟಾಗ 30 ಆಗ್ಯಾವ. ಹಾಗೆ ಕಾಣಿಸೋಗಿಲ್ಲ ನೀವು ಹಾಗೆ ಕಾಣಿಸೋಗಿಲ್ಲ. ಒಂದು 50 ವರ್ಷ ಆಗಿರ್ಬೇಕಂದ್ರೆ ನಿಮಗೆ ಸುಳ್ಳು ಹೇಳ್ತೀರಿ. 90 50 ಆಗ್ಯಾವ ನಿಮಗೆ, 90 ಆಗ್ಯಾವ ನಿಮಗೆ. ಅದಕ್ಕೆ ಇನ್ನೂ ಆಯುಷ್ಯ ಆರೋಗ್ಯ ಹೆಚ್ಚಾಗಲಿ, ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ದು ಅವ್ರ ಆಯುಷ್ಯ ಹೆಚ್ಚಾದ. ಮತ್ತೊಮ್ಮೆ ಬಸವಾದಿ ಪ್ರಮುಖರು ಗುರುಮಾಂತೇಶ ಬಸವಾದಿ ಎಲ್ಲ ಆಯುಷ್ಯ ಕಾಪಾಡಿ ಮತ್ತೊಮ್ಮೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ.